ಸಂಪತ್ತಿಗಳಲ್ಲಿ ಎರಡು, ಅಸುರಿ ಸಂಪತ್ತು ಮತ್ತು ದೈವಿ ಸಂಪತ್ತು, ಎರಡು ಪ್ರಕಾರ ಸಂಪತ್ತುಗಳು. ಇದು ಅಸುರಿ ಸಂಪತ್ತು ಈ ಪ್ರಪಂಚ ಈ ದುಷ್ಟ ಮಾಡತಂಥ ತಮೋಗುಣದಿಂದ ಕೂಡಿಕೊಂಡದ್ದು, ಇದು ಅಸುರಿ ಸಂಪತ್ತು ಅಂತ. ದೈವಿ ಸಂಪತ್ತು ಅಂದ್ರೇನು? ಕೇವಲ ಜ್ಞಾನ, ಬ್ರಹ್ಮಜ್ಞಾನ, ಗುರು ಸೇವೆ, ಶರಣರ ಸಂಘ, ಸತ್ಪುರುಷರ ಸಮಾಗಮ, ಈ ಅನಂತ ವಿಷಯಗಳೇ ಕೂಡಿದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಇದಕ್ಕೆ ದೈವಿ ಸಂಪತ್ತು ಅಂತ. ಮಹಾತ್ಮರು ಹೇಳ್ತಾರೆ, ಭೋಗಾತೆ ಬಹುವಿದ್ಯೆ, ಮೋಕ್ಷಾತೆ ಬ್ರಹ್ಮವಿದ್ಯೆ. ನಾವು ಒಟ್ಟಿಗೆ ಮಾಡೋದು ಅನಂತ ವಿದ್ಯೆಗಳದಾವ, ಇದು ಸಂಪತ್ತು ನಮಗೆ ಅನಿಸ್ತದೆ. ಇದು ಹೇಗದ ಕೇಳಿದ್ರೆ ಮೃಗಜಲದಂತೆ ಅಂತ ತೋರ್ತದಾಡಿರ್ತದೆ, ಅದು ಶಾಶ್ವತ ಅಲ್ಲ. ಅದು ಚಿಗರಿ ನೀರು ಬೇಸಿಗೆದಿಂದಾಗ ಅದು ಆ ಮಳೆ ಉಗ್ಮ ಬಂದಂಗೆ ಮಾಡಿ ಅದು ನೀರು ಮಳೆ ಬರ್ತದೆ ಅನ್ನಂಗೆ ಕಾಣಿಸ್ತದೆ, ಹಸಿದುಕೊಂಡು ಹೋಗೇ ಹೋಗ್ತದೆ ನೀರಾಡಿಕಾಗಿ. ಅದು ನೀರು ಅದರಲ್ಲಿ ಇಲ್ಲ, ಅದು ಕುಡ್ದಿಲ್ಲ, ಅಲ್ಲಿ ಮಳೆ ಆಗಿಲ್ಲ, ತೊಯ್ದಿಲ್ಲ. ಹಾಗೆ ಪ್ರಪಂಚ ನಾವು ಎಷ್ಟು ಮಾಡ್ತೀವಿ ಖರೆ ಸುಖದಂಗೆ ಕಾಣಿಸ್ತದೆ. ಪೂಜಾರ ಭಾಳ ಹೇಳೋದು ಅದ್ರ ಬಗ್ಗೆ. ಎಲ್ಲ ಸಂಪತ್ತದ ಏನು ಮಾಡಿದ್ರಿ ಮನೆಗೆ ಅಡುಗೆ ಮಾಡೋದಿಲ್ಲ ಅಂದ್ರೆ ಸಂಪತ್ತಲ್ಲಿ ಬಡತನನೇ. ಇಂಥ ಬಡತನ ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಬ್ರಹ್ಮವಿದ್ಯೆ ಆತ್ಮತೆ ಪರಮ ಅಂತ. ಬ್ರಹ್ಮವಿದ್ಯೆ ಬಿಟ್ಟು ಯಾವುದೂ ಇಲ್ಲ. ಅವರ ಸುಖ ಯಾವುದಲ್ಲ, ಅದಕ್ಕೆ ಸ್ಥಿರ ಸುಖವೇ ನೀಡೇ ಜಗದಾಂಬಿಕೆ, ಪರಮದಯ ಮುದಿ ಸ್ಥಿರ ಸುಖವೇ ನೀಡೆ ಅಂತೇಳಿ ಮಹಾತ್ಮ ಭೀಮಶಂಕರ ಮಹಾರಾಜರ ಭಾಳ ಸಂಧ್ಯಾರ. ಅದಕ್ಕಿಂತ ಸ್ಥಿರ ಸುಖವು ನಮ್ಗೆ ಆತ್ಮಜ್ಞಾನ ಪಡಿಬೇಕಾದ್ರೆ ಮಹಾತ್ಮರ ಸತ್ಸಂಗ ಮತ್ತು ಶ್ರವಣ ಮನನ ನಿತ್ಯಾಭ್ಯಾಸ ಅವ್ರು ಹೇಳಿದ್ದನ್ನು ನಾವು ಅನುಭವದಲ್ಲಿ ಅಳವಡಿಸ್ಕೊಂಡೇವ ಅಂದ್ರೆ ಇದು ಊಟ ಮಾಡಿದ್ದು ಹೀಗೆ ಒಂದು ತಾಸು ಹೇಳ್ತಾ ಕರೆಗೆ ಹೋಗ್ತದೆ. ಆ ಬ್ರಹ್ಮವಿದ್ಯೆ ಮಹಾತ್ಮರು ಹೇಳಿದಂಥ ವಾಕ್ಯ ನಮ್ಮಲ್ಲಿ ಹೃದಯದಾಗ ಅಳವಡಿಸ್ಕೊಂಡಂದ್ರೆ ಅದು ಹೆಂಗಾಗ್ತಂದ್ರೆ ನಾನು ನೇರ ತುಂಬಿತಂದ್ರೆ ಅದು ಸಾಕನಿಸದ ಸವೆಯದ ಬೇರೆಂದರೂ ಬೇಕನಿಸದಂಥ ಸುಖ ಅದು ಬ್ರಹ್ಮವಿದ್ಯೆ. ಅಂಥ ಬ್ರಹ್ಮವಿದ್ಯೆಯನ್ನು ನಾವು ಪಡೆದಂದ್ರೆ ನಮ್ಮನ್ನು ಸುಖಗಳೇ ಯಾರಿಲ್ಲ. ಅಂಥ ಸುಖ ನಾವು ಪಡೆದು ಮುಕ್ತರಾಗಮು ಅಂತ ಹೇಳಿ ನಾನು ವಿಷಯಕ್ಕೆ ಹೇಳೋಣ. ಜಯ ಮಂಗಳಂ ಜಯ ನಮೋ ಪಾರ್ವತಿ ಶಿವ.